ನವಿಲೆ ನಾಗೇಶ್ವರನ ಮೊರೆ ಹೋಗಿದ್ದಾರೆ ಡಿಸಿಎಂ ಡಿಕೆ ಶಿವಕುಮಾರ್. ಅಮಾವಾಸ್ಯೆ ಹಿನ್ನೆಲೆ ನಾಗದೇವರ ದರ್ಶನ ಪಡೆದುಕೊಂಡಿದ್ದಾರೆ ಡಿಸಿಎಂ. ಅದು ಕೂಡ ಯಾವುದೇ ಎಸ್ಕಾರ್ಟ್ ವಾಹನ ಇಲ್ಲದೆ ದೇವಸ್ಥಾನಕ್ಕೆ ಭೇಟಿ ಕೊಟ್ಟಿದ್ದಾರೆ. ಸಿಎಂ ಸ್ಥಾನದ ಆಕಾಂಕ್ಷಿಯಾಗಿದ್ದಾರೆ ಡಿಕೆ ಶಿವಕುಮಾರ್. ಇವತ್ತು ದೆಹಲಿಗೆ ತೆರಳುತ್ತಾ ಇದ್ದಾರೆ. ಬೇರೆ ಬೇರೆ ಸಮಯದಲ್ಲಿ ಪ್ರತ್ಯೇಕವಾಗಿ ಸಿಎಂ ಮತ್ತು ಡಿಸಿಎಂ ದೆಹಲಿಗೆ ತೆರಳುತ್ತಾ ಇದ್ದಾರೆ. ಇದಕ್ಕೂ ಮೊದಲೇ ನವಿಲೆ ನಾಗೇಶ್ವರನ ದರ್ಶನ ಪಡ್ಕೊಂಡಿದ್ದಾರೆ ಡಿಕೆ ಶಿವಕುಮಾರ್. ಈ ಹಿಂದೆ ಇದೇ ದೇವಸ್ಥಾನಕ್ಕೆ ಮಾಜಿ ಸಿಎಂ ಯಡಿಯೂರಪ್ಪ ಕೂಡ ಭೇಟಿ ಕೊಟ್ಟಿದ್ರು. ಮೈತ್ರಿ ಸರ್ಕಾರ ಬೀಳೋ ಹಂತದಲ್ಲಿದ್ದಾಗ ಬಿಎಸ್ವೈ ಇಲ್ಲಿಗೆ ಭೇಟಿ ಕೊಟ್ಟಿರ್ತಾರೆ. ನಾಗದೇವರ ದರ್ಶನ ಪಡೆದ ಬಳಿಕ ಸಿಎಂ ಸ್ಥಾನವನ್ನು ಅಲಂಕರಿಸಿದ್ರು ಬಿಎಸ್ ಯಡಿಯೂರಪ್ಪ. ಹಾಸನ ಜಿಲ್ಲೆಯ ಕಟ್ಟಕಡೆಯ ಗ್ರಾಮ ನವಿಲೆಯ ದೇವಸ್ಥಾನ ಇದು. ನಾಗದೇವರಿಗೆ ವಿಶೇಷ ಪೂಜೆಯನ್ನು ಡಿಕೆ ಶಿವಕುಮಾರ್ ಸಲ್ಲಿಸಿದ್ದಾರೆ. ಇಷ್ಟಾರ್ಥ ಸಿದ್ಧಿಗೆ ಈ ನಾಗ ದೇವಸ್ಥಾನ ಹೆಸರುವಾಸಿಯಾಗಿದೆ. ಇದನ್ನು ಎರಡನೇ ಸುಬ್ರಹ್ಮಣ್ಯ ಅಂತಲೂ ಕೂಡ ಕರೆಯಲಾಗುತ್ತೆ. ಸಿಎಂ ಆಕಾಂಕ್ಷಿ ಡಿಕೆಶಿ ಇಲ್ಲಿಗೆ ಭೇಟಿ ನೀಡಿದ್ದು ಕುತೂಹಲ, ಚರ್ಚೆಗೆ ಕಾರಣ ಆಗಿದೆ. ಡೀಟೇಲ್ಸ್ ಕೊಡ್ತಾರೆ ನಮ್ಮ ಹಾಸನದ ಪ್ರತಿನಿಧಿ ಕಿರಣ್. ಕಿರಣ್, ಮುಖ್ಯಮಂತ್ರಿ ಆಗಬೇಕು ಅನ್ನೋ ಆಕಾಂಕ್ಷಿ ಇದೆ. ದೆಹಲಿ ಭೇಟಿಗೂ ಮುಂಚೆ ನವಿಲೆ ನಾಗೇಶ್ವರನ ದರ್ಶನ ಪಡೆದಿರೋದು ಡಿಕೆಶಿ. ಸಹಜವಾಗಿ ರಾಜಕೀಯ ಚರ್ಚೆ ಹುಟ್ಟು ಹಾಕತ್ತಲ್ವಾ? ವಿಜಯ್, ಏನು ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಹಾಸನ ಜಿಲ್ಲೆ, ವಿಶೇಷವಾಗಿ ಹಾಸನ ಜಿಲ್ಲೆಯ ನಾಗರನವಿಲೆ ಗ್ರಾಮದಲ್ಲಿ ಏನು ನಾಗ ದೇವಸ್ಥಾನ ಇದೆ ಅಲ್ಲಿಗೆ ಏಕಾಏಕಿ ಭೇಟಿ ಕೊಟ್ಟಿರೋದೊಂದು ಸಾಕಷ್ಟು ಚರ್ಚೆಗೆ ಮತ್ತೆ ಸಾಕಷ್ಟು ಒಂದ್ ರೀತಿ ರಾಜಕೀಯವಾಗಿ ಸಂಚಲನ ಮೂಡಿಸಿದೆ ಅಂತಾನೆ ಹೇಳ್ಬೋದು. ದೈವ, ದೇವರು, ಜ್ಯೋತಿಷಿ ಅಂದ್ರೆ ಅಪಾರವಾದ ನಂಬಿಕೆ ಇಟ್ಟಿರುವಂತದ್ದು ಡಿಕೆ ಶಿವಕುಮಾರ್. ಅದೇ ರೀತಿ ರಾಜ್ಯದಲ್ಲೂ ಸಾಕಷ್ಟು ರಾಜಕೀಯ ಕುಟುಂಬಗಳಿರ್ಬೋದು, ಘಟಾನುಘಟಿ ರಾಜಕೀಯ ವ್ಯಕ್ತಿಗಳು ಕೂಡ ಇದೇ ರೀತಿ ದೈವ, ದೇವರು, ಜ್ಯೋತಿಷಿ ಮೇಲೆ ಸಾಕಷ್ಟು ನಂಬಿಕೆ ಹೊಂದಿರುವಂತದ್ದು. ಹಾಸನ ಜಿಲ್ಲೆಯ ಕಟ್ಟಕಡೆಯ ಗ್ರಾಮ ಇದು. ಈ ಗ್ರಾಮಕ್ಕೆ ಹಿಂದೆ ಕೂಡ ಮಾಜಿ ಏನು ಸಿಎಂ ಯಡಿಯೂರಪ್ಪನವರು ಕೂಡ ಅಲ್ಲಿಗೆ ಬಂದು ಭೇಟಿ ಕೊಟ್ಟಿದ್ರು. ವಿಶೇಷವಾದ ಪೂಜೆಯನ್ನು ಕೂಡ ಸಲ್ಲಿಸಿದ್ರು. ಇನ್ನು ಅಮಾವಾಸ್ಯೆ ಪ್ರಯುಕ್ತ ಅಮಾವಾಸ್ಯೆ ಹಿಂದಿನ ದಿನ ಏನು ಡಿಸಿಎಂ ಡಿಕೆ ಶಿವಕುಮಾರ್ ಅಲ್ಲಿ ಸ್ಥಳಕ್ಕೆ ಬಂದು ಯಾವುದೇ ಬೆಂಗಾವಲು ಪಡೆ ಇಲ್ಲದೆ ಬಂದಿದ್ರು. ಬಂದ್ಬಿಟ್ಟು ಅಲ್ಲಿ ವಿಶೇಷವಾದ ಪೂಜೆ ಸಲ್ಲಿಸಿದ್ದಾರೆ. ಇದು ಒಂದ್ ರೀತಿ ಸಾಕಷ್ಟು ಸಂಚಲನ ಮೂಡಿಸಿದೆ, ಚರ್ಚೆಗೆ ಗ್ರಾಸ ಆಗಿದೆ. ಅಂದ್ರೆ ಇಲ್ಲಿ ಬಂದು ವಿಶೇಷ ಪೂಜೆ ಏನು ವಿಶೇಷ ಪೂಜೆ ಸಲ್ಲಿಸಿದ್ರು ಮತ್ತೆ ದೇವರಲ್ಲಿ ಏನ್ ಬೇಡಿಕೆ ಇಟ್ಟಿದ್ರು ಅವ್ರಿಗೆ ಮಾತ್ರ ಗೊತ್ತಿರೋಂಥದ್ದು. ಇಲ್ಲಿ ಬಂದು ಹೋಗಿ ಪ್ರಾರ್ಥನೆ ಸಲ್ಲಿಸಿದ್ರೆ ಪ್ರಾರ್ಥನೆಗಳು ಈಡೇರುತ್ತೆ, ಇಷ್ಟಾರ್ಥ ಸಿದ್ಧಿ ಆಗತ್ತೆ ಅಂತ ನಂಬಿಕೆನೂ ಕೂಡ ಇರೋಂಥದ್ದು. ಇದಲ್ಲದೆ ಈ ದೇವಸ್ಥಾನಕ್ಕೆ ಕುಕ್ಕೆ ಸುಬ್ರಹ್ಮಣ್ಯ ಏನಿದೆ ಅದೇ ರೀತಿ ಎರಡನೇ ಕುಕ್ಕೆ ಸುಬ್ರಹ್ಮಣ್ಯ ಅಂತ ಖ್ಯಾತಿನ ಕೂಡ ಪಡೆದಿರೋಂಥದ್ದು. ಒಟ್ಟಿನಲ್ಲಿ ಅಂದ್ರೆ ಯಾವ ಜ್ಯೋತಿಷಿಗಳು ಅಥವಾ ಯಾರು ಇಲ್ಲಿ ಸೂಚನೆ ಕೊಟ್ಟು ಇಲ್ಲಿ ಹೋಗಿ ನೀವು ಪೂಜೆ ಮಾಡಿ ಅನ್ನೋದು ಒಂದ್ ರೀತಿ ಕುತೂಹಲ. ಏನು ದೇವರ ಬಳಿ ಬೇಡ್ಕೊಂಡಿದ್ದಾರೆ, ಏನ್ ಪ್ರಾರ್ಥನೆ ಸಲ್ಲಿಸಿದ್ದಾರೆ ಅನ್ನೋದು ಕೂಡ ಒಂದ್ ರೀತಿ ಕುತೂಹಲ ಇರುವಂತದ್ದು. ವಿಜಯ್, ಥ್ಯಾಂಕ್ ಯು ಕಿರಣ್. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.